ವೀಕ್ಷಕರೇ, ಇದು ಆಲೂರು ತಾಲೂಕಿನ ಬೈಪಾಸ್ ಚೌಲಗೆರೆ ಬಳಿ ಏನು ಹೊಸದಾಗಿ ಸುಂಕ ವಸೂಲಾತಿ ಕೇಂದ್ರ ಪ್ರಾರಂಭವಾಗಿದೆ. ಇದನ್ನು ನೋಡ್ತಾ ಇರ್ಬೋದು. ನಾಳೆ 14ನೇ ತಾರೀಕಿನಂದು ಇದು ಪ್ರಾರಂಭೋತ್ಸವ ಆಗ್ತಾ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಶಾಂತಿಗ್ರಾಮ ಹಾಗೂ ಇಲ್ಲಿನ ನಡುವೆ ಕೇವಲ 35 ಕಿಲೋಮೀಟರ್ ಮಾತ್ರ ಡಿಸ್ಟೆನ್ಸ್ ಇದೆ. ಕಾನೂನು ಪ್ರಕಾರ 60 ಕಿಲೋಮೀಟರ್ ದೂರದಲ್ಲಿ ಟೋಲ್ ಒಂದು ನಿರ್ದಿಷ್ಟವಾದಂತಹ ಒಂದು ದೂರದಲ್ಲಿ ಇರಬೇಕು. ಆದರೆ ಎಲ್ಲ ಕಾನೂನು ಗೊತ್ತಿದ್ದು ಕೂಡ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಯಾವ ರೀತಿ ಕೆಲಸ ನಡೀತಾ ಇದೆ, ಯಾರು ಪರ್ಮಿಷನ್ ಕೊಟ್ಟರು, ಇದಕ್ಕೆ ಕಾರಣ ಯಾರು ಅನ್ನೋವಂಥದ್ದನ್ನು ಇನ್ನೂ ಗೊತ್ತಾಗಬೇಕಿದೆ. ಈ ಟೋಲ್ ಬಗ್ಗೆ ಇಲ್ಲಿ ಸಾರ್ವಜನಿಕರಲ್ಲಿ ಬಹಳಷ್ಟು ಗೊಂದಲಗಳಿವೆ. 12 ಕಿಲೋಮೀಟರ್ವರೆಗೆ ರಸ್ತೆ ಸರಿ ಇಲ್ಲ, ಜೊತೆಗೆ ಇದನ್ನು ವೈಜ್ಞಾನಿಕವಾದ ರಸ್ತೆ ನಿರ್ಮಿಸಿಲ್ಲ, ಹಾಗೂ ಈ ಟೋಲ್ 35 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ಗಳಾಗಿದೆ. ಜೊತೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೂಕ್ತ ಒಂದು ಓಡಾಡುವಂಥ ವಾಹನಗಳಿಗೆ ಸರಿಯಾದಂತಹ ಒಂದು ರಕ್ಷಣಾತ್ಮಕ ಗೋಡೆಗಳು ಅಥವಾ ಏನು ಇಲ್ಲದಲೇ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ಈ ಗ್ರಾಮಸ್ಥರಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ಸರ್, ನಿಮ್ಮ ಹೆಸರೇನು? ನಂಜುಂಡಪ್ಪ. ಬೈರಾಪುರ ಗ್ರಾಮ ಪಂಚಾಯತ್ ಜೋರಾಗಿ ಮಾತಾಡ. ಬೈರಾಪುರ ಗ್ರಾಮ ಪಂಚಾಯತಿ ಸದಸ್ಯ, ಈ ಭಾಗದ ಸದಸ್ಯ ನಡೆದಳ್ಳಿ. ಇಲ್ಲಿ ಏನಾಗಿದೆ ಅಂದರೆ, ಈ ಟೋಲ್ ಮಾಡಿದ್ದಾರೆ, ಇದು 60 ಕಿಲೋಮೀಟ್ರಿಗೆ ಸೀಮಿತ ಆಗಬೇಕು. 30 ಕಿಲೋಮೀಟ್ರಿಗೆ ಈ ಟೋಲ್ ಮಾಡಿದ್ದಾರೆ. ಆಮೇಲೆ ಟೋಲ್ ಪಕ್ಕದಲ್ಲಿ ತುಂಬ ಗುಂಡಿ ಹೊಡೆದು ಮಣ್ಣೆಲ್ಲ ತೆಗೆದು ಮೊನ್ನೆ ಒಂದು ದಿವಸ ಆ ಗುಂಡಿಗೆ ಯಾವುದೋ ವೆಹಿಕಲ್ ಬಿದ್ದು ಅನಾಹುತ ಆಗಿದೆ. ಇದೆಲ್ಲನ ಸರಿಪಡಿಸಿ ಆಮೇಲೆ ಮುಂದೆ ಇವರು ಟೋಲ್ ಮಾಡಬೇಕಿತ್ತು. ಇವಾಗಲೇ ಓಪನ್ 14ನೇ ತಾರೀಕು ಓಪನ್ ಮಾಡೋಕ್ಕಿದ್ದಾರೆ. ಮೊದಲು ಇಲ್ಲಿ 10 ಕಿಲೋಮೀಟ್ರ್ ಅಂತೂ ತುಂಬ ಹಾಳಾಗಿದೆ ರೋಡ್. ಇವ್ರು ಮಾಡಿರೋದು ಸರಿ ಇಲ್ಲ. ಅಕ್ಕಪಕ್ಕದಲ್ಲಿ ಇವ್ರು ಪೂರ್ತಿ ಗುಂಡಿ ಮುಚ್ಚ, ರೈತರಿಗೂ ಸಹ ತೊಂದರೆ ಆಗಿದೆ. ಪಕ್ಕದಲ್ಲಿ ಗದ್ದೆ ಇದ್ದಾವೆ, ಅಲ್ಲಿ ಇವರು ಡ್ರೈನೇಜ್ ಮಾಡಬೇಕಿತ್ತು, ಏನೂ ಮಾಡಿಲ್ಲ. ಕೆರೆ ನೀರು ಬಂದು ಸೀದಾ ನುಗ್ಗಿ ಜಮೀನ್ ಮೇಲೆ ಹೋಗ್ತಾ ಇದೆ. ರೈತರಿಗೆ ಭಾರಿ ತೊಂದರೆ ಇದೆ. ನಾಳೆ ನಮ್ಮೂರಿನ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ. ನಮ್ಮ ಜೊತೆ ಮಾತಾಡಲು ಮತ್ತೊಬ್ಬರು ಗ್ರಾಮಸ್ಥರಿದ್ದಾರೆ, ಅವರನ್ನು ಮಾತಾಡಿಸೋಣ. ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ, ಈ ಸ್ಥಳೀಯ ಪಂಚಾಯತ್ ಮೆಂಬರು, ಬೈರಾಪುರ ಪಂಚಾಯತಿ. ಏನು ಈ ದಿನ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಇಲ್ಲಿಗೆ. ವಿಚಾರ ಏನಪ್ಪ ಅಂದರೆ, ಶಾಂತಿಗ್ರಾಮದಿಂದ ಇಲ್ಲಿಗೆ 35 ಕಿಲೋಮೀಟ್ರ್ ಇದೆ, ಟೋಲ್ ಮಾಡ್ತಾಯಿದ್ದಾರೆ. ರಸ್ತೆ ಮುಂದೆ 12 ಕಿಲೋಮೀಟ್ರು ಸರಿ ಇಲ್ಲ. ಸಂಪೂರ್ಣ ಅಕ್ಕಪಕ್ಕದ ಹಳ್ಳಿಗಳಿಗೆ ಆಗಲಿ ಮತ್ತು ಏನು ಕ್ರಾಸಿಂಗ್ ಏರಿಯಾ ಇದ್ದಾವೆ ಅವಕ್ಕೆಲ್ಲ ಜಂಕ್ಷನ್ಗೆ ಕರೆಕ್ಟಾಗಿ ರಸ್ತೆ ಸಂಪರ್ಕ ಇಲ್ಲ. ರೈತರುಗಳು ಮುಖ್ಯವಾಗಿ ಏನು ಈ ಮೇನ್ ರೋಡ್ ಅಕ್ಕಪಕ್ಕ ಇರೋಂಥ ಗದ್ದೆಗಳಿಗೆ ಆಗಲಿ ಮತ್ತು ಹೊಲ ಜಮೀನುಗಳಿಗೆ ಆಗಲಿ ಹೋಗಲಿಕ್ಕೆ ನೇರ ಸಂಪರ್ಕ ರಸ್ತೆನ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿಲ್ಲ ಒಂದು. ಅದಾದಮೇಲೆ ಈ ಟೋಲ್ನು ಕೂಡ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿಲ್ಲ. ಯಾವುದೋ ಒಂದು ಹಳ್ಳಿ ರಸ್ತೆಯಲ್ಲಿ ಮಾಡಿದ ರೀತಿಯಲ್ಲಿ ಮಾಡಿದ್ದಾರೆ. ನ್ಯಾಷನಲ್ ಹೈವೇ ಯಾವ ನೈತಿಕತೆ ಇಟ್ಕೊಂಡು ಇದು ಮಾಡಿದಾರೋ ಗೊತ್ತಿಲ್ಲ ಒಂದು. ಅದಾದಮೇಲೆ ಶಾಂತಿಗ್ರಾಮದಿಂದಲೇ ಬರೀ ಕೇವಲ 35 ಕಿಲೋಮೀಟ್ರು. ಜನ ದುಡ್ಡು ಎಲ್ಲಿಂದ ತಂದು ಕರ್ಕೊಂಬಂದು ಕೊಡಬೇಕಿಷ್ಟೇ ಇವ್ರಿಗೆ, ರೈತರಿಗೆ ಮತ್ತು ಟ್ರಾನ್ಸ್ಪೋರ್ಟ್ ಮಾಡೋಂಥವ್ರಿಗೆ ಭಾರಿ ಅಂದರೆ ಭಾರಿ ಲಕ್ಷಣ. ಇದು ಯಾವುದೇ ಕಾರಣಕ್ಕೂ ರೈತರಿಗೆ ಮೇಜರಾಗಿ ಅನಾನುಕೂಲ ಆಗೋಂಥದ್ದು. ನಮ್ಮ ಸ್ಥಳೀಯರಿಗೆ ಹಾಸನ ಜಿಲ್ಲಾವಾರು ಇಲ್ಲಿಂದ ಬೆಳ್ಳೂರು ಕ್ರಾಸ್ ತನಕ 3 ಬರ್ತದೆ. 3 ಟೋಲ್ ನಮ್ಮ ಜಿಲ್ಲೆ ಒಳಗೆ ಅವಶ್ಯಕತೆ ಇದೆಯಾ? ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದಾದಮೇಲೆ ಇಲ್ಲಿ ಪ್ರತಿದಿನ ಓಡಾಡೋಂಥವ್ರು ಬೇಕಾದಷ್ಟು ಜನ, ಅವ್ರಿಗೆ ಟೋಲಿಂದ ಸಖತ್ತು ಅಂದರೆ ತುಂಬ ಹೇಳಬಾರದಷ್ಟು ಸಮಸ್ಯೆ. ಮತ್ತು ಇಲ್ಲಿ ಟೋಲ್ ಹೈವೇ ಪ್ರಾಧಿಕಾರದವರು ಅಂತ ಯಾರೋ ಬರ್ತಾರೆ, ನಿತಿನ್ ಅಂತಾನಂತೆ, ಮತ್ತೊಬ್ಬರು ಇಲ್ಲಿ ಅಕ್ಕಪಕ್ಕ ಸೌತೆಕಾಯಿ ವ್ಯಾಪಾರ ಮಾಡೋರ್ಥ, ಎಳ್ನೀರು ವ್ಯಾಪಾರ ಮಾಡೋರ್ತವ, ನನಗೆ ಮಾಮೂಲಿ ಕೊಡಪ್ಪ, ಇಲ್ಲಾಂದ್ರೆ ಸೈಡ್ಗೆ ಹಾಕ್ಬೇಡಕಡಪ್ಪ ಅಂತ ವಿರೋಧ ಮಾಡ್ತಾರೆ. ಅಲ್ಲಿ ಚಿಕ್ಕಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಾರೆ. ಇಂಥ ವ್ಯವಸ್ಥಿತವಾಗಿ ಇಲ್ಲಿ ಚಿಕ್ಕಪುಟ್ಟ ವ್ಯಾಪಾರಸ್ಥರಿಗೆ ತೊಂದರೆ ಕೊಡೋಂಥ ಈ ಟೋಲ್ ಬೇಕಾ? ಅವಶ್ಯಕತೆ ಇದೆಯಾ? ಅದು ಅಲ್ಲದೆ ಇಷ್ಟು ಹತ್ರಕ್ಕೆ ಅವಶ್ಯಕತೆ ಇಲ್ಲ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ 3 ಟೋಲ್ಗಳ ಅವಶ್ಯಕತೆ ಅಂತ ಇಲ್ಲ. ಮೇಜರಾಗಿ ಇದ್ರ ವಿರುದ್ಧವಾಗಿ ಏನು 16ನೇ ತಾರೀಕು ನಾಳೆ ಈ ಟೋಲ್ ಓಪನ್ ಇದೆ, ಇದ್ರ ವಿರುದ್ಧವಾಗಿ ನಾವು ಮತ್ತು ನಮ್ಮ ಸ್ಥಳೀಯ ಎಲ್ಲ ಸಂಘಟನೆ ಮತ್ತು ಸಂಸ್ಥೆಗಳ ಸ್ಥಳೀಯವರೆಲ್ಲ ಸೇರಿ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಒಂದು ಮೀಟಿಂಗ್ ಆಗಿದೆ. ಮತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸತೀಶ್ ಪಟೇಲ್ ಅವರು ಜಿಲ್ಲಾಧ್ಯಕ್ಷರು, ಅವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಅನೇಕ ಸಂಘಟನೆಗಳ ಜಿಲ್ಲಾಧ್ಯಕ್ಷಗಳು ಮತ್ತು ಈ ಸ್ಥಳೀಯ ನಮ್ಮ ಆಲೂರಿನ ಸಂಘಟನೆಗಳ ಅಧ್ಯಕ್ಷಗಳು ಎಲ್ಲ ಸೇರಿ ನಾಳೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ದಯವಿಟ್ಟು ಇಲ್ಲಿ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೊಟೆಸ್ಟ್ಗೆ ಭಾಗವಹಿಸಬೇಕಾಗಿ ಈ ಮಾಧ್ಯಮ ಮಿತ್ರರ ಮುಖಾಂತರ ಮನವಿನ ಮಾಡ್ತೀವಿ.